ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಈಗ ನೋಡಿ ಬೆಳಿಗ್ಗೆ 8:30 ಆಯಿತು ನೋಡಿ. ನಾಷ್ಟ ಮಾಡ್ತಾ ಇದ್ದೀನಿ. ನಾಷ್ಟದಲ್ಲಿ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ಇವತ್ತು ರವೆ ಉಪ್ಪಿಟ್ಟು, ಬಾಂಬೆ ರವೆ ಉಪ್ಪಿಟ್ಟು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ಉಪ್ಪಿಟ್ಟಿಗೆ ನೀರು ಕುದೀತಾ ಇದೆ. ಸಕ್ಕರೆ ಆಮೇಲೆ ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಈಗ ತೆಂಗಿನ ತುರಿ ಎಲ್ಲ ಹಾಕ್ಕೊಂಡಾಯಿತು. ಈಗ ರವೆ ಅಷ್ಟು ಹಾಕಬೇಕು. ನೀರು ಕುದಿಬೇಕು, ರವೆ ಹಾಕ್ಕೋಬೇಕು. ಉಪ್ಪಿಟ್ಟಷ್ಟು ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ಟಿಚ್ ಮಾಡೋದಿದೆ. ಸ್ಟಿಚ್ ಮಾಡಬೇಕು. ಎಲ್ಲ ಕಸ್ಟಮರೆಲ್ಲ ಬಂದು ವಾಪಸ್ ಹೋಗ್ತಾ ಇದ್ದಾರೆ. ನನಗಿದು ಹೊರಗಡೆ ಅಲ್ಲಿ ಇಲ್ಲಿ ಓಡಾಟ ಆಗಿದ್ದರಿಂದ ಸ್ಟಿಚ್ಚಿಂಗ್ ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ಲ. ಈಗ ನೋಡಿ ಬಂದು ಕಸ್ಟಮರ್ ವಾಪಸ್ ಹೋದರು. ಹೀಗಾಗಿ ಮತ್ತೆ ಇವತ್ತು ಕುಂತು ಬ್ಲೌಸ್ ಹೊಲಿಲೇಬೇಕು. ಹೊಲಿಲಿಲ್ಲ ಅಂದರೆ ಕಸ್ಟಮರ್ ಹತ್ರ ಬಯಸ್ಕೋಬೇಕಾಗತ್ತೆ, ಟೈಮಿಗೆ ಕೊಡೋದಿಲ್ಲ ಅಂತ ಹೇಳಿ. ಯಾವತ್ತೂ ಹೀಗೆ ಮಾಡೋದೇ ಇಲ್ಲ. ಕಸ್ಟಮರ್ ಟೈಮಿಗೆ ಕೊಟ್ಟಿರ್ತೀನಿ. ಈಗ ಓಡಾಟ ಆಗಿದ್ದರಿಂದ ಅವ್ರು ಟೈಮಿಗೆ ಕೊಡಲಿಕ್ಕೆ ಆಗಲಿಲ್ಲ ಈ ಸಲ ನೋಡಿ. ಅದಕ್ಕೆ ಯಾವಾಗಲೂ ಕೊಡ್ತಿದ್ರು ನೀವು, ಈಗ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದರು. ಇಲ್ಲ, ಹೀಗೀಗೆ ಆಯಿತು, ಓಡಾಟ ಆಗಿದ್ದರಿಂದ ನನಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದೆ. ಅದಕ್ಕೆ ನಾಳೆನಾದರೂ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಕೊಡಬೇಕು. ಈಗ ನೋಡಿ ಇವತ್ತು ನಾನು ಮಧ್ಯಾಹ್ನ ಇವತ್ತು ಯಾಕೋ ಪಾಯಸ ಮಾಡಬೇಕು ಅನ್ನಿಸ್ತು. ನಮ್ಮ ತಾಯಿನೂ ಕೂಡ ಪಾಯಸ ಮಾಡು ಅಂತ ಅಂದರು. ಅದಕ್ಕೆ ಇವತ್ತು ಪಾಯಸ ಮಾಡ್ತಾ ಇದ್ದೀನಿ. ಯಾವ ಪಾಯಸ ಅಪ್ಪ ಅಂದರೆ ಸೌಂತಿ ಬೀಜ ಪಾಯಸ ನೋಡಿ. ಸೌಂತಿ ಬೀಜ ಮೊದಲೇ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಅಕ್ಕಿ ಥರ ಕಾಣುತ್ತೆ ಇದು. ಸೌತೆ ಬೀಜ ಅಂದರೆ ಸೇಮ್ ಅಕ್ಕಿ ಥರನೇ ಕಾಣ್ತಾ ಇದೆ. ಅದನ್ನು ಮೊದಲೇ ಹುರಿದು ಇಟ್ಕೊಂಡಿದ್ದೀನಿ. ಈಗ ತೊಳ್ಕೊಂಡೆ ನೋಡಿ. ತೊಳ್ಕೊಂಡು ನೀರು ಕಾದ ಮೇಲೆ ಅದರೊಳಗೆ ಹಾಕೋತೀನಿ ನಾನು. ಈಗ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಟೇಸ್ಟಿ ಆಗುತ್ತೆ ಸೌತೆ ಬೀಜ ಪಾಯಸ ತಿನ್ನೋದಕ್ಕೆ. ಈಗ ನೀರು ಕಾಯ್ತಾ ಇದೆ. ಅದರೊಳಗೆ ಹಾಕ್ಕೋಬೇಕು ನೀರು ಕಾದ ಮೇಲೆ. ಆಮೇಲೆ ಪಾಯಸಕ್ಕೆ ಬೆಲ್ಲ ಹಾಕಿನೇ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿದರೆ ಮಾತ್ರ ಪಾಯಸ ಟೇಸ್ಟು ರುಚಿಯಾಗತ್ತೆ. ಸಕ್ಕರೆ ಹಾಕಿದರೆ ಅಷ್ಟು ಟೇಸ್ಟ್ ಬರಲ್ಲ. ಅದಕ್ಕೆ ಬೆಲ್ಲ ಹಾಕೋತಾ ಇದ್ದೀನಿ. ಕಲ್ಲರು ಅಷ್ಟು ಚೆನ್ನಾಗಿರೋಲ್ಲ ಬೆಲ್ಲ ಹಾಕಿದರೆ, ಆದರೆ ರುಚಿ ತುಂಬ ಟೇಸ್ಟಾಗಿರುತ್ತೆ ಬೆಲ್ಲದಿಂದ ಮಾಡಿದರೆ. ಅದಕ್ಕೆ ಬೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ನೋಡಿ. ಈಗ ಹಾಕ್ಕೊಂಡೆ, ಬೆಲ್ಲನೂ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆ ಸೌತೆ ಬೀಜ, ಬೆಲ್ಲ ಒಂದೇ ಸಲ ಹಾಕಿದ್ದೀನಿ ನೋಡಿ. ಸಣ್ಣ ಉರಿಯಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ಸೌತೆ ಬೀಜ ಬೆಲ್ಲದ ಜೊತೆನೇ ಬೇಯುತ್ತೆ. ಈಗ ಒಂದು ಬಟ್ಲು ಕೊಬ್ಬರಿನ, ಎಳೆ ಕೊಬ್ಬರಿ ಇರಬೇಕು ಅಂದರೆ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಲನ್ನು ಮಾಡ್ಕೋತಾ ಇದ್ದೀನಿ ನೋಡಿ. ಕೊಬ್ಬರಿ ಹಾಲು ಹಾಕಿದರೆ ಪಾಯಸ ತುಂಬ ರುಚಿಯಾಗುತ್ತೆ. ಹಾಲಿಗಿಂತ ಈ ಕೊಬ್ಬರಿ ಹಾಲು ತುಂಬಾ ಟೇಸ್ಟ್ ಆಗುತ್ತೆ. ಬೆಲ್ಲ ಮತ್ತು ಕೊಬ್ಬರಿ ಹಾಲು ಹಾಕಿದರೆ ಪಾಯಸ ಆ ರುಚಿನೇ ಬೇರೆ. ಅದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಆಮೇಲೆ ಏಲಕ್ಕಿನ ಒಂದು 3-4 ಏಲಕ್ಕಿ ತೊಗೊಂಡು ನೋಡಿ, 3 ಏಲಕ್ಕಿ ತೊಗೊಂಡಿದ್ದೀನಿ. ಚೆನ್ನಾಗಿ ಜಜ್ಜಿ ಆ ತೆಂಗಿನ ತುರಿಯಲ್ಲೇ ಹಾಕೋತಾ ಇದ್ದೀನಿ ನಾನು. ಅಂದರೆ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಆಗುತ್ತೆ ಜಜ್ಜಿ ಹಾಕಿದರೆ. ಇಲ್ಲ ಅಂದರೆ ಪುಡಿನೇ ಆಗಲ್ಲ. ಅದಕ್ಕೆ ಜಜ್ಜಿ ಹಾಕೋತಾ ಇದ್ದೀನಿ ನೋಡಿ. ಈಗ ಮಿಕ್ಸಿಗೆ ಹಾಕ್ಕೋಬೇಕು. ತೆಂಗಿನ ಹಾಲನ್ನು ಮಾಡಬೇಕು ನೋಡಿ. ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ಸಣ್ಣದಾಗಿ ರುಬ್ಕೋಬೇಕು.
ಎಳೆ ಕೊಬ್ಬರಿ ಇದೆ ಇದು. ಅದು ಊರಿಂದ ತೊಗೊಂಡು ಬಂದಿದ್ದೆ ನಾನು ಬರುವಾಗ, ತವ್ರ ಮನೆಯಿಂದ ನಮ್ಮ ಗಿಡದ್ದು ತೊಗೊಂಡು ಬಂದಿದ್ದೆ. ಅದನ್ನೀಗ ಹಾಕಿ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಳೆ ಕೊಬ್ಬರಿನೇ ತೆಗೆಸಿದ್ದೆ ಗಿಡದಿಂದ, ಅದನ್ನೇ ತೊಗೊಂಡು ಬಂದಿದ್ದೀನಿ. ಅದನ್ನು ಹೀಗೆ ತೆಂಗಿನ ಹಾಲು ಹಾಕಿ ಹಾಲು ಮಾಡಿ ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಈಗ ನೋಡಿ ತೆಂಗಿನ ಹಾಲನ್ನು ಹಾಕ್ಕೊಂಡೆ. ಸೌತೆ ಬೀಜ ಚೆನ್ನಾಗಿ ಬೆಂದಿದೆ. ಎಲ್ಲ ಹಾಲು ಹಾಕ್ಕೊಂಡು ಈಗ ಸ್ವಲ್ಪ ಹದವಾಗಿ ಮಾಡ್ತಾಯಿದ್ದೀನಿ ನೀರು ಹಾಕಿ. ತುಂಬ ಟೇಸ್ಟಿಯಾಗತ್ತೆ. ಇದು ಬೆಲ್ಲ ಹಾಕಿದ್ರಿಂದ ಕಲರ್ ಸ್ವಲ್ಪ ಹಳದಿ ಬರುತ್ತೆ ಅಷ್ಟೇ, ಬಿಟ್ಟರೆ ರುಚಿ ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸೌತೆ ಬೀಜ ನೀವು ಬಿಸಿಲು ದಿನಗಳಲ್ಲಿ ಮಾಡಿಟ್ಕೊಂಡ್ರೆ ಈ ಥರ ಮಳೆಗಾಲದಲ್ಲಿ ಆಗಲಿ ವರ್ಷ ಪೂರ್ತಿ ನೀವು ತಿನ್ಬೋದು. ಸೌತೆ ಬೀಜ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪಾಯಸ. ಶಾವಿಗೆ ಪಾಯಸಕ್ಕಿಂತಲೂ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ನೀವು ಕೂಡ ಮಾಡಿ ನೋಡಿ. ಈ ಪಾಯಸದ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನೋಡಿ ಕಮೆಂಟ್ ಮಾಡಿ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಘಮ ಘಮ ಅಂತ ಬರುತ್ತೆ. ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ತುಂಬ ಘಮ ಘಮ ಅಂತ ಫ್ಲೇವರ್ ಬರುತ್ತೆ ತುಪ್ಪ ಹಾಕೋದ್ರಿಂದ. ಟೇಸ್ಟು ಕೂಡ ರುಚಿಯಾಗಿರುತ್ತೆ. ಬೇಕಂದರೆ ನೀವು ಗೋಡಂಬಿ, ದ್ರಾಕ್ಷಿ ಇವು ಕೂಡ ನೀವು ಹಾಕ್ಕೋಬೋದು. ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಗೋಡಂಬಿ, ದ್ರಾಕ್ಷಿ ಹಾಕೋದ್ರಿಂದ. ಈಗ ನೋಡಿ ಕುದಿ ಬಂದಿದೆ, ಚೆನ್ನಾಗಿ ಕುದಿ ಬರಬೇಕು. ತೆಂಗಿನ ಹಾಲಿನ ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಪಾಯಸನ. ಸ್ವಲ್ಪ ತೆಳ್ಳಗನೇ ಮಾಡಬೇಕು, ಆಮೇಲೆ ಆರಿದ ಮೇಲೆ ಗಟ್ಟಿ ಆಗುತ್ತೆ. ಅದಕ್ಕೆ ತೆಳ್ಳಗೆ ಇರಬೇಕು. ನೋಡಿ ಪಾಯಸ ರೆಡಿ ಆಯಿತು. ಸೌತೆ ಬೀಜ ಪಾಯಸ ಸೇವಿಸಲು ರೆಡಿ ಆಗಿದೆ. ಹೇಗಿದೆ ಈ ಪಾಯಸ ಅಂತ ಕಮೆಂಟ್ ಮಾಡಿ ದಯವಿಟ್ಟು ನೋಡಿ. ತಿನ್ನಲು ರೆಡಿಯಾಗಿದೆ ಪಾಯಸ. ಈಗ ಚೆನ್ನಾಗಿ ಕುದ್ದಿದೆ ನೋಡಿ. ಈಗ ಸ್ಟಿಚ್ ಮಾಡೋದಿತ್ತು, ಸ್ಟಿಚ್ ಮಾಡ್ತಾ ಕೂತ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಅರ್ಜೆಂಟ್ ಬ್ಲೌಸ್ ಇದು, ಹೀಗಾಗಿ ಕೊಡಬೇಕು ನಾನಿವತ್ತು. ಇದನ್ನು ಸ್ಟಿಚ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಮಾಡಿ ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಕಟೋರಿ ಬ್ಲೌಸ್ ಇದು. ಒಂದು 5 ಬ್ಲೌಸ್ ಕೊಟ್ಟಿದ್ರು ಅವರು. ಈಗ ಒಂದು 2 ಹೊಲಿದಿದ್ದೀನಿ. ಇದು 3ನೇ ಬ್ಲೌಸು ನೋಡಿ. ಮತ್ತು ಇನ್ನೆರಡು ಇದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಹೊಲಿಲಿಕ್ಕೆ ಕೂಡಲಿಕ್ಕೆ ಆಗಲಿಲ್ಲ. ಈಗ ಹೊಲಿಬೇಕು. ಹೊಲಿದು ಆಮೇಲೆ ರಾತ್ರಿನೂ ಕೂಡ ಕೂಡಬೇಕು. ಅವರಿಗೆ ನಾಳೆ ಅಂದರೆ ಕೊಡಬೇಕು ನೋಡಿ ಬ್ಲೌಸು. ನೋಡಿ ಕಟೋರಿ ಬ್ಲೌಸು. ಈ ಸ್ಟಿಚ್ಚಿಂಗಲ್ಲಿ ನಮಗೆ ಎಷ್ಟು ಟೈಮ್ ಇದ್ದರೂ ಕಡಿಮೆ ನೋಡಿ, ಅಷ್ಟು ಬೇಜಾರಾಗುತ್ತೆ. ಅದರಲ್ಲಿ 1 ಮೀಟ್ರ್ ಬಟ್ಟೆ ಕೊಟ್ಟಿದ್ದಾರೆ, ಅದು ಪನ್ನಾನೂ ಕಡಿಮೆ ಇದೆ. ಆಮೇಲೆ ತುಂಬ ದಪ್ಪ ಅಂದರೆ ತುಂಬ ದಪ್ಪ ಇದ್ದಾರೆ ಅವರು. ಹೀಗಾಗಿ ಬಟ್ಟೆನೇ ಸಾಲಿಲ್ಲ. ಅಲ್ಲಲ್ಲಿ ಪೀಸೆಲ್ಲ ಕೂಡಿಸಿದ್ದೀನಿ ನಾನು. ಕ್ರಾಸ್ ಬೆಲ್ಟಿಗೆ ಹಿಂದುಗಡೆಯಿಂದ ನನ್ನ ಬಟ್ಟೆನೇ ಹಾಕಿದ್ದೀನಿ. ಹೇಳಿದರೆ ನಮಗೆ 1 ಮೀಟ್ರ್ ಬಟ್ಟೆ ಸಾಲತ್ತೆ ಅಂತ ನಮಗೆ ಹೇಳ್ತಾರೆ. ನಾನು ಎಲ್ಲ ಬ್ಲೌಸು 1 ಮೀಟ್ರ್ ಕೊಟ್ಟೆ ಹೊಲಿಸಿದ್ದೀನಿ ಅಂತ ನಮಗೆ ಹೇಳ್ತಾರೆ. ಏನು ಮಾಡೋದು, ಎಲ್ಲ ಥರ ಕಸ್ಟಮರು ಇರ್ತಾರೆ ನೋಡಿ. ನಾವು ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು. ಅಂದರೆ ಇದರಲ್ಲಿ ನಾವು ಚೆನ್ನಾಗಿ ಅರ್ನ್ ಮಾಡ್ಬೋದು. ಇಲ್ಲ ಅಂದರೆ ನಾವೇ ಅವ್ರ ಕಡೆ ವಾದ ಮಾಡಿಕೊಂಡು ಕಿರಿಕಿರಿ ಮಾಡ್ಕೊಂಡು ಕೂತ್ರೆ ಕಸ್ಟಮರು ಬರಲ್ಲ, ಮತ್ತು ಬಟ್ಟೆನೂ ನಮಗೆ ಬರಲ್ಲ. ಈ ಥರ ಆಗುತ್ತೆ. ಎಲ್ಲ ಥರ ಕಸ್ಟಮರು ಇರ್ತಾರೆ. ಎಲ್ಲರನ್ನು ನಾವು ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ. ಅದಕ್ಕೆ ನಾನು ಅದು ಏನು ಇದು ಹೇಳೋದು ಅವರಿಗೆ ಅಂತ ಹೇಳಿ ನಾನೇ ಕ್ರಾಸ್ ಬೆಲ್ಟು ಮತ್ತು ಕೊಟ್ಟವ್ರಿಗೆ ಮುಂದಿನ ಭಾಗಕ್ಕೆಲ್ಲ ಪೀಸ್ ಬಂದಿದೆ. ನಾನೇ ಅಡ್ಜಸ್ಟ್ ಮಾಡಿಕೊಂಡು ಹೊಲಿದಿದ್ದೀನಿ. ಒಂದು ಹೊಲಿದು ಮತ್ತು ಕೊಟ್ಟಾಯಿತು ಅವರಿಗೆ. ಚೆನ್ನಾಗಾಗಿದೆ ಅಂದರು. ಈಗ ನೋಡಿ ಹಿಂದಿನ ಭಾಗ ಟಕ್ಸ್ ಎಲ್ಲ ಕೊಡ್ತಾ ಇದ್ದೀನಿ.
ಪೂರ್ತಿ ವಿಡಿಯೋ ಮಾಡಿ ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ತೋರಿಸೋಣ ಅಂದರೆ ಗಡಿಬಿಡಿಲಿ ಆಗಲಿಲ್ಲ, ಅದು ಪೂರ್ತಿಯಾಗಿ ತೋರಿಸೋದಕ್ಕೆ ಆಗಲಿಲ್ಲ. ವಿಡಿಯೋ ಮಾಡ್ತಾ ಕೂತ್ರೆ ಹಗಲೆಲ್ಲ ನಾವು ಅದನ್ನು ನೋಡ್ತಾ ಕೂಡಬೇಕಾಗತ್ತೆ. ವಿಡಿಯೋ ಸರಿಯಾಗಿ ಬಂದಿದೆಯೋ ಇಲ್ಲವೋ ಅಂತ ಎದ್ದು ನೋಡ್ತಾ ಕೂಡಬೇಕಾಗತ್ತೆ. ಅದಕ್ಕೆ ನಾನು ಎಷ್ಟಾಗುತ್ತೋ ಆಗಲಿ ಅಂತ ಹೇಳಿ ಕ್ಯಾಮ್ರಾ ಹಾಕಿ ಇಟ್ಟಿದ್ದೀನಿ, ಬಂದಷ್ಟು ಬರಲಿ ಅಂತ ಹೇಳಿ. ಎಷ್ಟು ಬಂದಿದೆಯೋ ಇಲ್ಲವೋ ಗೊತ್ತಿಲ್ಲ, ಹಾಗೆ ಸ್ಟಿಚ್ ಮಾಡ್ತಾ ನಿಮಗೆ ವಿಡಿಯೋ ತೋರಿಸಿದ್ದೀನಿ ನೋಡಿ. ಬಟ್ಟೆ ಟೇಲ್ರಿಂಗಲ್ಲಿ ಅಂತೂ ತುಂಬ ಟೆನ್ಷನ್ ಇರುತ್ತೆ. ಒಂದೊಂದು ಸಲ ಸಿಕ್ಕ ಬಟ್ಟೆ ಎಲ್ಲ ಕಡಿಮೆ ಬಿದ್ದಾಗ ನಮಗೆ ತುಂಬಾ ಟೆನ್ಷನ್ ಆಗುತ್ತೆ. ಯಾವ ಥರ ಹೊಲಿಬೇಕು, ಯಾವ ಥರ ಸ್ಟಿಚ್ ಮಾಡಬೇಕು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕಸ್ಟಮರ್ ಕಡೆ ಮತ್ತು ಬಯಸ್ಕೋಬೇಕಾಗತ್ತೆ. ಅದನ್ನೆಲ್ಲ ನಾವು ನೋಡಿಕೊಂಡು ಎಲ್ಲ ವಿಚಾರ ಮಾಡಿ ಬಟ್ಟೆ ಎಲ್ಲ ಸರಿಪಡಿಸ್ಕೊಂಡು ನಮ್ಮ ಬಟ್ಟೆ ಎಲ್ಲ ಹಾಕ್ಕೊಂಡು ಸ್ಟಿಚಿಂಗ್ ಎಲ್ಲ ಮಾಡಬೇಕಾಗತ್ತೆ. ಎಷ್ಟೊಂದು ಟೆನ್ಷನ್ ಇರುತ್ತೆ, ಎಲ್ಲನೂ ನಾವು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ ನೋಡಿ. ಈ ಫೀಲ್ಡಲ್ಲಿ ಬಂದ ಮೇಲೆ ನಾವು ಎಲ್ಲದಕ್ಕೂ ರೆಡಿಯಾಗಿರಬೇಕು. ಇಲ್ಲ ಅಂದರೆ ಟೇಲ್ರಿಂಗ್ ಮಾಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಆ ಥರ ಎಲ್ಲ ಕಸ್ಟಮರ್ ಇರ್ತಾರೆ. ನಮಗೂ ಸ್ಟಿಚಿಂಗಲ್ಲೂ ಕೂಡ ಎಷ್ಟೊಂದು ಟೆನ್ಷನ್ ಇರುತ್ತೆ. ಒಂದೊಂದು ಬಟ್ಟೆ ಅಂತೂ ಸರಿಯಾಗಿರಲ್ಲ, ಮುದ್ದೆ ಆಗುತ್ತೆ. ಇದು ಟಿಪ್ ಟಾಪ್ ಬಟ್ಟೆ. ಇದು ಒಂದೊಂದು ಬಟ್ಟೆ ಒಂದೊಂದು ಥರ ಇರುತ್ತವೆ. ಸಿಲ್ಕ್ ಬಟ್ಟೆ ಅಂತೂ ಒಂದೊಂದು ತೆಳ್ಳಗೆ ಬಟ್ಟೆ ಬಂದಿರುತ್ತೆ, ಅದಂತೂ ಪೂರ ಮುದ್ದೆ ಬರುತ್ತೆ. ಅಂಥದ್ದೆಲ್ಲ ನಾವು ನೋಡಿಕೊಂಡು ಸಮಾಧಾನವಾಗಿ ಸ್ಟಿಚಿಂಗ್ ಮಾಡಿದರೆ ಮಾತ್ರ ಸರಿ ಬರುತ್ತೆ. ಅದೇನು ಸ್ವಲ್ಪನೂ ನಾವು ಅವಸರ ಮಾಡಿಕೊಂಡು ಏನಾದರೂ ನಾವು ಸ್ಟಿಚಿಂಗ್ ಮಾಡೋದಕ್ಕೆ ಹೋದರೆ ಎಲ್ಲ ಬ್ಲೌಸು ಕೆಟ್ಟು ಹೋಗುತ್ತೆ ನೋಡಿ. ಈಗ ನೋಡಿ, ಕ್ರಾಸ್ ಬೆಲ್ಟಲ್ಲಿ ಹಿಂದಿನ ಸೈಡು ನನ್ನ ಬಟ್ಟೆ ಈ ಥರ ಹಾಕಿದ್ದೀನಿ ನೋಡಿ. ಅವ್ರಿಗೆ ಹೇಳಿದೆ ನಾನು ಸಾಲೋದಿಲ್ಲ ಅಂತ, ಆದರೆ ಇಲ್ಲ ಹೊಲಿದು ಕೊಟ್ಟಿದ್ದಾರಲ್ಲ, 1 ಮೀಟ್ರಿಗೆ ಹೊಲಿದು ಕೊಟ್ಟಿದ್ದಾರಲ್ಲ ನನಗೆ ಅಂತ ಹೇಳಿ ನಮ್ಮ ಹತ್ರನೇ ವಾದ ಮಾಡಿದರು. ಹೋಗಲಿ ಬಿಡು ಅಂಥೇಳಿ ಸುಮ್ಮನಾದೆ ನಾನು. ಅವ್ರ ಕಡೆ ಏನು ವಾದ ಮಾಡೋದು ಅಂತ, ನನ್ನ ಬಟ್ಟೆ ಹಾಕಿದ್ರೆ ಆಯಿತು ಅಂತ ಹೇಳಿ ಸುಮ್ಮನಾದೆ. ಹೊಸ ಕಸ್ಟಮರ್ ಅವರು, ಹೀಗೆ ಹೊಸದಾಗಿ ಬಂದಿರುವಂಥ ಕಸ್ಟಮರು. ಹೀಗಾಗಿ ಜಾಸ್ತಿ ಅವ್ರ ಹತ್ರ ಏನೋ ಹೇಳಿದರು ಅವರಿಗೆ ಮತ್ತೆ ಬೇಜಾರಾಗುತ್ತೆ ಅಂತ ಹೇಳಿ ಹೇಳೋದಕ್ಕೆ ಹೋಗಲಿಲ್ಲ ಜಾಸ್ತಿ ಏನು. ಈ ಥರ ನಾವು ಕಸ್ಟಮರ್ನ ಹಚ್ಕೊಂಡು ಚೆನ್ನಾಗಿ ಮಾತಾಡಿ ಅವರಿಗೆ ನಾವು ಎಲ್ಲ ಏನು ಸ್ವಲ್ಪ ಕಮ್ಮಿ ಬಿದ್ದರೂ ನಾವೇ ಬಟ್ಟೆ ಹಾಕ್ಕೊಂಡು ಸ್ಟಿಚ್ ಎಲ್ಲ ಮಾಡಿಕೊಟ್ರೆ ಮುಂದಿನ ಸಲ ಮತ್ತೆ ಬರ್ತಾರೆ ಅವರು. ಇಲ್ಲ ನಮ್ಗೆ ಆಗೋದಿಲ್ಲ ಅಂತ ಏನಾದರೂ ನಾವು ವಾಪಸ್ ಕೊಟ್ಟರೆ ಅಂದರೆ ನಮ್ಮ ಕಸ್ಟಮರು ನಮ್ಮ ಕೈ ತಪ್ಪಿ ಹೋಗಿಬಿಡ್ತಾರೆ. ಇದೆಲ್ಲವನ್ನು ನಾವು ಜಾಣತನದಿಂದ ವಿಚಾರ ಮಾಡಿಕೊಂಡು ಕಸ್ಟಮರ್ನ ನಾವು ಇದನ್ನು ಮಾಡ್ಕೋಬೇಕು. ಅಂದರೆ ಮಾತ್ರ ನಮ್ಮ ಹತ್ರ ಕಸ್ಟಮರ್ ಇರ್ತಾರೆ. ಎಲ್ಲದಕ್ಕೂ ನಾವು ಕಿರಿಕಿರಿ ಮಾಡಿಕೊಂಡು ಹೋದರೆ ಕಸ್ಟಮರ್ ಯಾರೂ ಬರಲ್ಲ ನೋಡಿ. ಈ ಥರ ಎಲ್ಲ ಸಂಭಾಳಿಸ್ಕೊಂಡು ಹೋಗಬೇಕಾಗತ್ತೆ. ಹೊಸದಾಗಿ ಕಲಿಯೋರಿಗೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಯಾವ್ಯಾವ ಥರ ಕಸ್ಟಮರ್ ಇರ್ತಾರೆ. ಒಬ್ಬೊಬ್ಬರು ಒಂದೊಂದು ಈಗ ದುಡ್ಡು ಕೊಡ್ತೀನಿ ಅಂತ ಹೇಳಿ ತೊಗೊಂಡು ಹೋಗ್ತಾರೆ, ಬರೋದೇ ಇಲ್ಲ. ತಿಂಗಳಾನುಗಟ್ಲೆ ಆದರೂ ಬರೋದಿಲ್ಲ. ಅಂಥದ್ದೆಲ್ಲ ನೀವು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಹೊಸದಾಗಿ ಸ್ಟಿಚ್ ಮಾಡೋರೆಲ್ಲ ಆವಾಗಿಂದ ಆವಾಗ ಇಸ್ಕೊಂಡೇ ನೀವು ಬ್ಲೌಸ್ ಕೊಡಿ. ತುಂಬ ಥರ ಜನ ಇರ್ತಾರೆ. ಎಲ್ಲ ಒಳ್ಳೆಯವರು ಇರಲ್ಲ, ಎಲ್ಲ ಕೆಟ್ಟವರು ಇರಲ್ಲ. ಎಲ್ಲ ಥರ ಜನ ಬಂದಿರ್ತಾರೆ. ಅಂಥವನ್ನೆಲ್ಲ ನೀವು ನೋಡಿಕೊಂಡು ಅವ್ರ ಹತ್ರ ಇಸ್ಕೊಂಡೇ ನೀವು ಬಟ್ಟೆಗಳನ್ನು ಕೊಡಬೇಕು. ಒಯ್ಯುವಾಗ ಚೆನ್ನಾಗಿ ಮಾತಾಡ್ತಾರೆ, ಆಮೇಲೆ ದುಡ್ಡು ಕೇಳಿದ ಕೂಡಲೇ ಸಿಟ್ಟಾಗ್ತಾರೆ. ಇಂಥದ್ದೆಲ್ಲ ಕಸ್ಟಮರ್ ಇರ್ತಾರೆ. ಅವ್ರನ್ನೆಲ್ಲ ನೋಡಿಕೊಂಡು ಮಾಡಿ ನೀವು ವ್ಯವಹಾರ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.